ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ವಾಟ್ ಇಫ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಿದೀವಿ ಗೊತ್ತಾ? ಪಿಜ್ಜಾ ಹೇಗ್ ಮಾಡೋದು ಅಂತ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡೋಣ ನಾವು ಈ ವಿಡಿಯೋದಲ್ಲಿ. ಅದಕ್ಕೆ ನಮ್ಗೆ ಸಾಮಾನು ಏನೇನ್ ಬೇಕಂದ್ರೆ, ಅದನ್ನ ಮಾಡಕ್ ಏನೇನ್ ಬೇಕು ಗೊತ್ತಾ? 2 ಪೌಂಡ್ ಬ್ರೆಡ್ ಬೇಕು, ಮತ್ತೆ ಪಿಜ್ಜಾ ಸಾಸ್ ಬೇಕು, ಟೊಮೆಟೊ ಕೆಚಪ್ ಬೇಕು, ಪನ್ನೀರ್, ಅದು ಬಟರ್, ಚೀಸ್, ಇದು ಕೆಚಪ್, ಮತ್ತೆ ಇದು ಇಷ್ಟ ಐಟಮ್ ಬೇಕು. ಇಷ್ಟ ಐಟಮ್ ಕಾಸ್ಟ್ ಎಷ್ಟಾಯ್ತು ಗೊತ್ತಾ? ನಮಗೆ ಅರೌಂಡ್ ಒಂದು 800 ಅರೌಂಡ್ ಆಯ್ತು. ಇಷ್ಟರಲ್ಲಿ ಎಷ್ಟು ಜನ ತಿನ್ಬೋದು ನೋಡೋಣ. ಇವಾಗ ಕಿಚನಲ್ಲಿ ಸಿಗೋಣ, ಬನ್ನಿ. ಈಗ ಫಸ್ಟ್ ನಾವು ಪನ್ನೀರ್ನ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡ್ಬಿಡೋಣ. ಹಾಗೆ ಚೀಸ್ನ ಈ ಥರ ಸಣ್ಣದಾಗಿ ತುರಿಬೇಕು. ಈಗ ರೆಡಿ ಆಗಿರೋ ಪನ್ನೀರು ಮತ್ತು ಚೀಸ್ ಇಲ್ಲಿದೆ ನೋಡಿ. ಈಗ ನಮ್ಮ ಹತ್ರ ಪಿಜ್ಜಾ ಸಾಸ್ ಇದೆ, ಟೊಮೊಟೊ ಕೆಚಪ್ ಇದೆ, ಕ್ಯಾಪ್ಸಿಕಮ್ ಇದೆ, ಹಾಗೆ ಚಿಲ್ಲಿ ಫ್ಲೇಕ್ಸು, ಟೊಮೊಟೊ, ಮಿಯೋನೀಸು, ಈರುಳ್ಳಿ, ಬಟರು, ಪನ್ನೀರು, ಚೀಸು, ಇಷ್ಟೆಲ್ಲ ಐಟಮ್ಸ್ ಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಬ್ರೆಡ್ ಸ್ಲೈಸಸ್ನ ಈ ಥರ ಜೋಡಿಸ್ಕೋಬೇಕು. ಬಟರ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಫ್ರಂಟು ಬ್ಯಾಕು 2 ಸೈಡ್ಸು ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ. ಇದ್ರ ಮೇಲೆ ಪಿಜ್ಜಾ ಸಾಸ್ ಸ್ವಲ್ಪ ಹಾಕೋಣ. ಹಾಕಿ ಇದನ್ನು ಸೇಮ್ ಅದೇ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಮಿಯೋನೀಸ್ ಹಾಕೋಣ. ಸ್ವಲ್ಪ ಮಿಯೋನೀಸ್ ಹಾಕಿ ಸೇಮ್ ಅದೇ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಅದನ್ನು. ಈಗ ನಾವು ರೆಡಿ ಮಾಡಿರೋ ಚೀಸನ್ನು ಈ ಥರ ಇದ್ರ ಮೇಲೆ ಉದುರಿಸ್ಕೊಳ್ಳೋಣ. ಇದಾದಮೇಲೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಆ್ಯಡ್ ಮಾಡೋಣ. ಇದಕ್ಕೆ ಈ ಥರ ಉದುರಿಸ್ಕೋಬೇಕು. ಇನ್ನೊಂದು ಬ್ರೆಡ್ಡಿಗೆ ಈ ರೀತಿ ಹಚ್ಕೊಳ್ಳೋಣ. ಬಟರ್ನ ಹಚ್ಕೊಂಡಾದ್ಮೇಲೆ ಒಂದ್ರ ಮೇಲೆ ಒಂದು ಈ ಥರ ಇಡೋಣ. ಇಟ್ಟು ಇದ್ರ ಮೇಲೆ ಸ್ವಲ್ಪ ಬಟರ್ ಹಾಕಿ, ಸ್ವಲ್ಪ ಮಿಯೋನೀಸ್ ಹಾಕಿ ಸ್ವಲ್ಪ ಹಾಕೋಣ. ಆದಾಗ ಇದ್ರ ಮೇಲೆ ಸ್ವಲ್ಪ ಪಿಜ್ಜಾ ಸಾಸ್ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು, ಸ್ಪ್ರೆಡ್ ಆದ ನಂತರ ಕಟ್ ಮಾಡಿರೋ ಕ್ಯಾಪ್ಸಿಕಮ್ನ ಈ ಥರ ಹಾಕೋಣ ಇದ್ರ ಮೇಲೆ. ಹಾಗೆ ಟೊಮೊಟೊ ಹಾಕೋಣ ಇದ್ರ ಮೇಲೆ. ಸ್ವಲ್ಪ ಅದ್ರ ಮೇಲೆ ಈರುಳ್ಳಿ ಹಾಕೋಣ. ಈ ರೀತಿ ಈರುಳ್ಳಿ ಹಾಕಿದಾಗ ಅದ್ರ ಮೇಲೆ ಪನ್ನೀರ್, ನಾವು ಕಟ್ ಮಾಡಿರೋ ಪನ್ನೀರು ಈ ರೀತಿ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಚೀಸ್ ಹಾಕೋಣ. ಈಗ ಸ್ಟವ್ ಆನ್ ಮಾಡೋಣ. 20 ಸೆಕೆಂಡ್ಸ್ ಹೀಗೆ ಬಿಡೋಣ. ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಈ ಥರ ಚಿಲ್ಲಿ ಫ್ಲೇಕ್ಸ್ನ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಮೇಲೆ ಹಾಕ್ಕೊಂಡು, ಈಗ ಬಟರ್ ಇದ್ರ ಮೇಲೆ ಹಾಕಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು, ನಾವು ರೆಡಿ ಮಾಡಿರೋ ಪಿಜ್ಜಾನ ಈ ರೀತಿ ಇಟ್ಟು ಸೈಡಿಗೆ ಸ್ವಲ್ಪ ಬಟರ್ ಹಾಕೋಣ. ಈ ಥರ ದೊಡ್ಡದೊಂದು ಯಾವುದಾದ್ರೂ ಬೌಲ್ ಏನಾದರೂ ಇದ್ದರೆ ಈ ರೀತಿ ರೆಡಿ ಮಾಡಿಕೊಂಡು ಇದ್ರ ಮೇಲೆ ಹಾಕಿ ಸ್ವಲ್ಪ ಸೈಡಿಗೆ ನೀರು ಹಾಕಬೇಕು. ಈ ಥರ ನೋಡಿ, ಎಲ್ಲ ಮೆಲ್ಟಾಗಿ ಚೀಸೆಲ್ಲ ಅದಕ್ಕೆ ಹಾಗೆ ಹೋಗ್ಬೇಕು. ಅದಕ್ಕೆ ಆ ರೀತಿ ಈ ಥರ ಇಟ್ಕೋಬೇಕು. ರೆಡಿ ಆಗ್ತಾ ಇದೆ. ಈಗ ಆಗಿದೆ ನೋಡಿ. ಇದು ಈಗ ನಾವು ಮಾಡಿರೋ ಪಿಜ್ಜಾನ ತೆಗೆದು ಸೈಡಿಗೆ ಇಟ್ಬಿಡೋಣ. ನೋಡಿ, ರೆಡಿ ಆಗಿದೆ ನಮ್ಮ ಪಿಜ್ಜಾ. ಈಗ ಗಾರ್ನಿಷ್ ಮಾಡೋಕ್ಕೆ ಸ್ವಲ್ಪ ಟೊಮೊಟೊ ಸಾಸ್ನ ಈ ಥರ ಹಾಕೋಣ ಇದ್ರ ಮೇಲೆ. ನೋಡಿ, ಈಗ ಕಂಪ್ಲೀಟಾಗಿ ರೆಡಿ ಆಗಿದೆ ನೋಡಿ. ಎಲ್ಲರೂ ನನಗೊಂದು ಬೇಕು ಅಂದರು. ಅದಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ವಿ. 12 ಪೀಸ್ ರೆಡಿ ಆಗಿದೆ. ಇಲ್ಲಿ ಇನ್ನು ರೆಡಿ ಮಾಡ್ತಾ ಇದ್ದೀವಿ. ನೋಡಿ, ಏನು ಸೂಪರಾಗಿ ರೆಡಿ ಆಗಿದೆ. ಇದನ್ನು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಟೇಸ್ಟ್ ಮಾಡೋಣ ಫಸ್ಟ್. ಈಗ ಟೇಸ್ಟ್ ಮಾಡೋಕ್ಕೆ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಮೇಲೆ ತಗೊಂಡೋಗಿ ಟೇಸ್ಟ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲಿ ಪ್ರೋಸೆಸ್ ಏನೇನಾಯ್ತು ಅಂತ. ಈಗ ಟೇಸ್ಟ್ ಮಾಡೋಕ್ಕೆ ಇದರಲ್ಲಿ ಹಾಕೊಂಡ್ ಬಂದಿದ್ದೀನಿ. ಏನೋ ಡಬ್ಬ ಸಿಕ್ಕಿಲ್ಲ ನನಗೆ, ಅದಕ್ಕೆ ಇದ್ರಲ್ಲಿ ಹಾಕೊಂಡ್ ಬಂದಿದ್ದೀನಿ. ನೀವು ಡಾಮಿನೋಸಿಗೆ ಹೋಗಿ 200 ರೂಪಾಯಿ 300 ರೂಪಾಯಿ ಖರ್ಚು ಮಾಡಿ ಒಂದು ಪಿಜ್ಜಾ ತಿಂತೀರಾ. ಬಟ್ ಅದೇ ನೀವು 800 ರೂಪಾಯಿ ಖರ್ಚು ಮಾಡಿ ಫುಲ್ ಫ್ಯಾಮಿಲಿ ಕೂತ್ಕೊಂಡು ಹೊಟ್ಟೆ ತುಂಬಾ ತಿನ್ಬೋದು. ಅದು ಹೆಲ್ದಿ ಪಿಜ್ಜಾ. ಇದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡಿರ್ತೀವಿ. ಇದು ಸೂಪರ್ ಆಗಿ ಇರುತ್ತೆ ಪಿಜ್ಜಾ. ಇವಾಗ ಟ್ರೈ ಮಾಡೋಣ ಬನ್ನಿ. ಒಂದ್ಸರಿ ನೀವು ಟ್ರೈ ಮಾಡಿ. ಪಿಜ್ಜಾ ನೋಡೋಕೇನು ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಟ್ರೈ ಮಾಡಿ ನೋಡೋಣ ಒಂದ್ಸರಿ. ಪನ್ನೀರು ಎಲ್ಲ ಇದೆ ಇದರಲ್ಲಿ. ಪಿಜ್ಜಾದಲ್ಲಿ ಏನೇನು ಹಾಕ್ತಾರೋ ಐಟಮ್ಸ್ ಎಲ್ಲ ಇದೆ. ಕ್ಯಾಪ್ಸಿಕಮ್ ಎಲ್ಲ ಇದೆ, ಜಾಸ್ತಿನೇ ಇದೆ. ನಿಮ್ ರೆಡಿ 3, 2, 1. ಸೂಪರ್ ಆಗಿದೆ.
ನಿಮ್ಗೆ ಸ್ಟೋರಲ್ಲಿ ಸಿಗುತ್ತೆ ನೋಡಿ ಪಿಜ್ಜಾ, ಅದ್ರ ಮೇಲೆ ಟಾಪಿಂಗ್ಸ್ ಬಹಳ ಕಮ್ಮಿ ಇರುತ್ತೆ. ಇಲ್ಲಿ ನೋಡಿ ಎಷ್ಟೊಂದಿದೆ. ಮನೆ ನಮ್ಮ ತಾಯಣೆ ಸಖತ್ತಾಗಿದೆ ಗುರು. ವಾವ್. ಸೇಮ್ ಡಾಮಿನೋಸ್, ಪಿಜ್ಜಾ ಹಟ್ ಅಲ್ಲಿ ನೀವು ಟ್ರೈ ಮಾಡಿರ್ತೀರಲ್ಲ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಲೇ ಇದೆ ಇದು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಯಾವ ಡಾಮಿನೋಸ್ಗೆ ಹೋಗಲ್ಲ, ಯಾವ ಪಿಜ್ಜಾ ಹಟ್ಗೆ ಹೋಗಲ್ಲ, ಮೆಕ್ಡಾನಲ್ಸ್ಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ನೀವು ಮನೇಲೆ ಆರಾಮಾಗಿ ಮಾಡ್ಕೊಂಡು ತಿಂತೀರ. 5 ನಿಮಿಷದ ಕೆಲಸ. ಎಲ್ಲ ಕಟ್ ಮಾಡಿ ರೆಡಿ ಇದ್ರೆ 5 ನಿಮಿಷದ ಕೆಲಸ. ನೋಡಿ, ನಮಗೆ ಮಿಯೋನೀಸು, ಚೀಸು ಅದೆಲ್ಲ ಕಾಸ್ಟ್ ಆಗಿದ್ದು 780 ಸಮಥಿಂಗ್ ಆಯ್ತು. 780 ರೂಪಾಯಿ ಆಯ್ತು. ಅದರಲ್ಲಿ ನಮಗೆ ಒಂದು 14 ಪೀಸ್ ಆಗಿದೆ. 14 ಪೀಸ್, ಹೌದು. 14 ಪೀಸ್ ಅಂದ್ರೆ ಒಬ್ಬೊಬ್ರು ಒಂದೊಂದು ತಿಂದ್ರು 14 ಜನ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಹೇಗಿತ್ತು ಅಂತ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆಗೆ. ನೀವು ಒಂದ್ಸರಿ ಪಿಜ್ಜಾ ಟ್ರೈ ಮಾಡಿ. ಇವರು ಟ್ರೈ ಮಾಡಿದ್ದಾರೆ, ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ, ಬಾಯ್ ಬಾಯ್.